ವಿದ್ಯಾರ್ಥಿಗಳೇ 7ನೇ ತರಗತಿ ಗಣಿತ ಅದರಲ್ಲಿ ಸಮಮಿತಿ ಅನ್ನೋ ಪಾಠದ ಅಭ್ಯಾಸ 14.1ರ 4ರಿಂದ 10ರವರೆಗಿನ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ. 4ನೇ ಲೆಕ್ಕ, ಮುಂದಿನ ಚಿತ್ರಗಳಿಗೆ ಒಂದಕ್ಕಿಂತ ಹೆಚ್ಚು ಸಮಮಿತಿ ರೇಖೆಗಳಿವೆ, ಅಂತಹ ಚಿತ್ರಗಳಿಗೆ ಬಹುರೇಖಾ ಸಮಮಿತಿ ಚಿತ್ರಗಳು ಅಂತ ಕರೀತಾರೆ. ನೋಡಿ, ಈ ಚಿತ್ರ ಸಮಮಿತಿ ಅಕ್ಷ ಇದರಲ್ಲಿ 2 ಇದೆ. ಇದರಲ್ಲಿ ನೋಡಿ, ಇನ್ನು ಇದರಲ್ಲಿ ಎಷ್ಟಿದೆ ನೋಡ್ತಾ ಹೋಗೋಣ. ಇದು 1 2 3 4. ಇದರಲ್ಲಿ ಸಮಮಿತಿ ಅಕ್ಷಗಳು ಎಷ್ಟು ಬರ್ತಾವೆ, ರೇಖೆಗಳು ಎಷ್ಟು ಬರ್ತಾವೆ, 4 ಬರ್ತಾವೆ. ಇನ್ನು ಇದರಲ್ಲಿ ನೋಡಿ, ಇದು 1 2 3, ಇದರಲ್ಲಿ 3 ಸಮಮಿತಿ ರೇಖೆಗಳು ಬರ್ತಾವೆ. ಸೊ ಅದೇ ರೀತಿ ಈ ಉಳಿದಂಥ ಚಿತ್ರಗಳು ಬರ್ತಾವೆ, ಅದಕ್ಕೂ ಸಹ ನಾವು ಸಮಮಿತಿ ರೇಖೆಗಳು ಎಷ್ಟು ಬರ್ತವೆ ಅನ್ನೋದನ್ನು ಕಂಡುಹಿಡಿಯಬೇಕಾಗತ್ತೆ. ಲೆಕ್ಕ ಏನು ಕೊಟ್ಟಿದ್ದಾರೆ ಅಂದರೆ, ಮುಂದಿನ ಚಿತ್ರದಲ್ಲಿ ಬಹುರೇಖಾ ಸಮಮಿತಿಗಳಿದ್ದರೆ ಗುರುತಿಸ್ರಿ ಅಂತ ಕೊಟ್ಟಿದ್ದಾರೆ. ಚಿತ್ರಗಳು ಕೊಟ್ಟಿದ್ದಾರೆ ನೋಡಿ, ಈ ಚಿತ್ರ ಯಾವುದರಲ್ಲಿ ಬಹುರೇಖಾ ಸಮಮಿತಿ ಇದೆ ಅದನ್ನು ನಾವು ಬರೀಬೇಕಾಗತ್ತೆ. ಇನ್ನು ಚಿತ್ರಗಳಿದ್ದಾವೆ ನೋಡಿ, ಇಷ್ಟು ಚಿತ್ರಗಳು ಇದ್ದಾವೆ. ಈಗ ನಾವೇನು ಮಾಡೋಣ ಅಂದರೆ, ಮೊದಲನೇದು ಎ ಚಿತ್ರ ನೋಡಿ, ಇದಕ್ಕೆ ಸಮಮಿತಿ ಅಕ್ಷಗಳು ನೋಡಿ 1 2 3. ಅದೇ ರೀತಿ ಬಿ ಲೆಕ್ಕ ನೋಡಿ, ಇದು ಬಿ ಲೆಕ್ಕ, ಇದಕ್ಕೂ ಸಮಮಿತಿ ಅಕ್ಷಗಳನ್ನು ಎಳೆಯೋದು ನೋಡಿ. ಇದು ಇದಕ್ಕೆ ಎಷ್ಟು ಎಳಿಬೋದು ನಾವು, 1 2, ಹೌದಾ, 2 ಹೇಳಿ. ಇದಕ್ಕೆ ಎಷ್ಟು ಎಳೆದ್ವಿ ನಾವು, 1 2 3, 1 2 3, ಕರೆಕ್ಟಾ, 3 ಎಳೆದ್ವಿ ನಾವು. ಇದಕ್ಕೆ 1 2 2 ಎಳೆದ್ವಿ. ಇದಕ್ಕೆ ನೋಡಿ, ಸಿ ಚಿತ್ರಕ್ಕೆ ಆಲೆ 1 ಹಾಕಿದ್ದೀನಿ ನಾನು, 2 3 ಎಳಿಬೋದು. ಈ ಡಿ ಲೆಕ್ಕಕ್ಕೆ ಇದಕ್ಕೆ ಎಷ್ಟು ಎಳಿಬೋದು, 1 2 2 ಎಳಿಬೋದು ಮ್ಯಾಕ್ಸಿಮಮ್ ಅಂದರೆ. ನೆಕ್ಸ್ಟ್ ಮುಂದಿನ ಲೆಕ್ಕ ಈ ಲೆಕ್ಕ, ಇದಕ್ಕೆ ಎಷ್ಟು ಸಮಮಿತಿ ಅಕ್ಷಗಳನ್ನು ಎಳಿಬೋದು, 1 2 3 ಎಳಿಬೋದಾಗಿದೆ ನಾವು. ನೆಕ್ಸ್ಟ್ ಎಫ್ ಲೆಕ್ಕಕ್ಕೆ ಇದಕ್ಕೆ ಎಷ್ಟು ಎಳಿಬೋದು, ಕೇವಲ 1 ಮಾತ್ರ ಎಳಿಲಿಕ್ಕೆ ಸಾಧ್ಯ, ಹೌದಾ. ಈ ಕಡೆ ಎಳಿಲಿಕ್ಕೆ ಆಗೋದಿಲ್ಲ, ಸಮಮಿತಿ ಅಕ್ಷ ಆಗೋದಿಲ್ಲ, ಹಂಗಾಗಿ 1 ಮಾತ್ರ ಎಳಿಬೋದು. ಇನ್ನು ಜಿ ಲೆಕ್ಕಕ್ಕೆ ನೋಡಿ, ಇದಕ್ಕೆ ಎಷ್ಟು ಎಳಿಬೋದು, 1 2 3 4, ಹೌದಾ, 4 ಎಳಿಬೋದು ಇದಕ್ಕೆ. ನೆಕ್ಸ್ಟ್ ಕೊನೆ ಎಚ್ಗೆ ಇದಕ್ಕೆ ಎಷ್ಟು ಎಳಿಬೋದು ನೋಡಿ, 1 2 3 4 5 6 ಎಳಿಬೋದಾಗಿದೆ. ಸಮಮಿತಿ ಅಕ್ಷ ಎಷ್ಟು ಎಳಿಬೋದು, 6 ಎಳಿಬೋದು. 5ನೇ ಲೆಕ್ಕ, ಇಲ್ಲಿ ಕೊಟ್ಟಿರುವ ಚಿತ್ರವನ್ನು ನಕಲು ಮಾಡಿ ಯಾವುದಾದರೂ ಒಂದು ಕರ್ಣವನ್ನು ಸಮಮಿತಿ ರೇಖೆಯಾಗಿ ಪರಿಗಣಿಸಿ ಕರ್ಣದ ಉದ್ದಕ್ಕೂ ಸಮಮಿತಿ ಹೊಂದಿರುವಂತೆ ಇನ್ನೆಷ್ಟು ಚೌಕಗಳನ್ನು ಛಾಯೆಗೊಳಿಸಿ. ಇದನ್ನು ಮಾಡಲು ಒಂದಕ್ಕಿಂತ ಹೆಚ್ಚು ವಿಧಾನಗಳಿವೆಯೇ, ಎರಡೂ ಕರ್ಣಗಳ ಉದ್ದಕ್ಕೂ ಚಿತ್ರವು ಸಮಮಿತಿ ಹೊಂದಿದೆಯೇ ಅಂತ ಕೊಟ್ಟಿದ್ದಾರೆ. ಈಗ ಇದಕ್ಕೇನು ಮಾಡಬೇಕು, ಕೊಟ್ಟಿರುವ ಚಿತ್ರವನ್ನು ನಕಲು ಮಾಡಿ ಒಂದು ಕರ್ಣವನ್ನು ಸಮಮಿತಿ ರೇಖೆಯಾಗಿ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ, ಮತ್ತು ಕರ್ಣದ ಉದ್ದಕ್ಕೂ ಸಮಮಿತಿ ಹೊಂದಿರುವಂತೆ ಇನ್ನಷ್ಟು ಚೌಕಗಳನ್ನು ಸಮಮಿತಿಗೊಳಿಸಿ ಅಂತ ಕೊಟ್ಟಿದ್ದಾರೆ. ಈಗ ನಾವು ನೋಡಿ, ಈ ಚಿತ್ರವನ್ನು ಹಾಕ್ಬಿಡೋಣ ಇದೇ ರೀತಿ. ಅಂದರೆ ನೋಡಿ, ಇದನ್ನು ನಾವು ಫೋಲ್ಡ್ ಮಾಡಿದಾಗ ಇಲ್ಲಿ ಏನು ಸಮಮಿತಿ ಇದ್ರ ಮೇಲೆ ಕೂತ್ಕೊಳ್ಳುತ್ತೆ, ಹೌದಾ. ನೆಕ್ಸ್ಟ್ ಇದನ್ನು ಫೋಲ್ಡ್ ಮಾಡಿದಾಗ ಇದ್ರ ಮೇಲೆ ಕೂತ್ಕೊಳ್ಳುತ್ತೆ, ಹಾಗಾಗಿ ಈ ಚಿತ್ರ. ನೆಕ್ಸ್ಟ್ ಇದು ಇಲ್ಲಿ ಕೂರೋದ್ರಿಂದ ಇದು ಸಹ ಏನಾಗುತ್ತೆ, ಡಾರ್ಕ್ ಆಗುತ್ತೆ. ನೆಕ್ಸ್ಟ್ ಇದು ಇಲ್ಲಿ ಕೂರೋದ್ರಿಂದ ಇದು ಸಹ ಡಾರ್ಕ್ ಆಗುತ್ತೆ, ಕರೆಕ್ಟಾ. ಸೊ ನೋಡಿ, ಅಂಥ ಚಿತ್ರ ಇಲ್ಲಿದೆ. ಈಗ ಸಮಮಿತಿ ಅಕ್ಷಗಳನ್ನು ಎಳೆಯೋಣ, 2 ಎಳಿಬೋದು, ಹೌದಾ. ಈಗ ಅದೇ ರೀತಿ ಇನ್ನೊಂದು ರೀತಿ ಎಳಿಬೋದಾ ಅಂತ ಕೇಳಿದ್ರೆ, ಹೌದು, ಇನ್ನೊಂದು ರೀತಿಯೂ ಸಹ ನಾವು ಎಳಿಬೋದು. ನೋಡಿ, ಈ ಒಂದು ಸಮಮಿತಿ ಅಕ್ಷ ಇದು ತೆಗೆದುಕೊಂಡ್ರೆ ಈ ರೀತಿಯೂ ಸಹ ನಾವು ಎಳಿಬೋದು ಅಂತ. ಈಗ ಎರಡೂ ಕರ್ಣಗಳ ಉದ್ದಕ್ಕೂ ಚಿತ್ರ ಸಮಮಿತಿ ಹೊಂದಿದೆಯೇ ಅಂದರೆ ಹೌದು, ಒಂದಕ್ಕಿಂತ ಹೆಚ್ಚು ಮಾರ್ಗಗಳಿದ್ದಾವೆ ಅಂತೇಳಿ ಹೌದು, ಈ ಚಿತ್ರಗಳು 2 ಕರ್ಣಗಳ ಉದ್ದಕ್ಕೂ ಸಮಮಿತಿಯನ್ನು ಹೊಂದಿದೆ ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ. 6ನೇ ಲೆಕ್ಕ, ದರ್ಪಣಗಳ ರೇಖೆಗಳ ಉದ್ದಕ್ಕೂ ಸಮಮಿತಿ ಇರುವಂತೆ ಪ್ರತಿ ಚಿತ್ರವನ್ನು ನಕಲು ಮಾಡಿ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇದು ಸಮಮಿತಿ ಅಕ್ಷ. ಇದನ್ನು ಫೋಲ್ಡ್ ಮಾಡಿದಾಗ, ಇಲ್ಲಿ ಫೋಲ್ಡ್ ಮಾಡಿದಾಗ ಈ ಚಿತ್ರ ಎಲ್ಲಿ ಮೂಡುತ್ತೆ ಅಂತ ಸುಲಭವಾಗಿ ಹೇಳ್ಬೋದಲ್ವಾ. ಇಲ್ಲಿ ಮೂಡುತ್ತೆ ಈ ಚಿತ್ರ. ಇಲ್ಲಿ 4 ಸರಿ ಫೋಲ್ಡ್ ಮಾಡಿದ್ದಾರೆ ಅಂದರೆ ಈ ಆಕೃತಿ ಏನಿದೆ 4 ಭಾಗದಲ್ಲೂ ಸಹ ಬರುತ್ತೆ. ಇಲ್ಲೂ ಸಹ 4 ಕಟ್ ಮಾಡಿದ್ದಾರೆ, ಅಂದರೆ 4 ಸರಿ ಫೋಲ್ಡ್ ಮಾಡಿದ್ದಾರೆ ಅಂದರೆ ಈ ಆಕೃತಿ ಈ ರೀತಿ ಬರುತ್ತೆ. ನೋಡಿ, ಚಿತ್ರದಲ್ಲಿ ತೋರಿಸ್ತೀನಿ ನಿಮಗೆ. ಮೊದಲನೇದು ನೋಡಿ, ಯಾಕಂದರೆ ಒಂದೇ ಒಂದು ಸಮಮಿತಿ ಅಕ್ಷ ಇದೆ, ಈ ಕಡೆ ಫೋಲ್ಡ್ ಮಾಡಿದಾಗ ಇಲ್ಲಿ ಈ ಆಕೃತಿ ಇಲ್ಲಿ ಉಂಟಾಗುತ್ತೆ, ಹೌದಾ.
ಇಲ್ಲಿ ನೋಡಿ 1 2 3 4 4 ಆಕೃತಿ ಉಂಟಾಗುತ್ತೆ, ಯಾಕಂದರೆ 2 ಸರಿ ಫೋಲ್ಡ್ ಮಾಡಿದ್ದಾರೆ ನೋಡಿ. ಈ ರೀತಿ ಏನು ನಾವು ರಚನೆ ಮಾಡಿದ್ವಲ್ಲ, ಇದು ಈ ಡಾರ್ಕ್ ನೋಡ್ಕೊಳ್ಳಿ, ಗ್ರೀನು, ಇದು ಸೇಮ್ ಇಲ್ಲಿ ಹೋಗುತ್ತೆ ಹಿಂಗೆ. ಹಾಂ, ನೆಕ್ಸ್ಟ್ ಈ ಚಿತ್ರ ಏನು ನಾನು ಸಿ ಬರೆದಿದ್ದೀನಲ್ಲ ಅದೇ ರೀತಿ ಬರುತ್ತೆ ನೋಡಿ ಇದು. ಓಕೆ, 7ನೇ ಲೆಕ್ಕ, ಮುಂದಿನ ಚಿತ್ರಗಳಲ್ಲಿನ ಸಮಮಿತಿ ರೇಖೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸಮಬಾಹು ತ್ರಿಭುಜದಲ್ಲಿ ಎಷ್ಟು ಬರುತ್ತೆ ಅಂತ. ಫಸ್ಟ್ ನಾವು ಸಮಬಾಹು ತ್ರಿಭುಜವನ್ನು ಬರೆದ್ಬಿಟ್ಟು ಅಕ್ಷಗಳನ್ನು ಸಹ ಹಾಕ್ಬಿಡೋಣ. ಎಷ್ಟು ಬರುತ್ತೆ ನೋಡಿ, 1 ಕರೆಕ್ಟಾ, 2, ಇದು 1 2 ಇದು 3, ಅಷ್ಟೇ 3 ಬರ್ತವೆ. ಎಷ್ಟು ಬರ್ತವೆ, 3 ಬರ್ತವೆ. ಇನ್ನು ಸಮದ್ವಿಬಾಹು ತ್ರಿಭುಜದಲ್ಲಿ ಎಷ್ಟು ಬರುತ್ತೆ ನೋಡೋಣ. ನೋಡಿ ಇಲ್ಲಿ ಕೇವಲ ಒಂದೇ 1 ಬರುತ್ತೆ. ಎಷ್ಟಿದು, ಒಂದೇ. ಇಷ್ಟು ಬರೆದ್ಬಿಟ್ರೆ ಆಯಿತು. ಸಮಬಾಹು ತ್ರಿಭುಜದಲ್ಲಿ ಸಮಮಿತಿ ರೇಖೆಗಳ ಸಂಖ್ಯೆ 1. ನೆಕ್ಸ್ಟ್ ಅಸಮಬಾಹು ತ್ರಿಭುಜದಲ್ಲಿ ಯಾವುದು ಬರೋದಿಲ್ಲ. ನೀವೆಲ್ಲೇ ಕರ್ಣ ಹಾಕಿದ್ರೂ, ಅಂದರೆ ಸಮಮಿತಿ ಅಕ್ಷವನ್ನು ಹಾಕಿದ್ರೂ ಫೋಲ್ಡ್ ಮಾಡಿದ್ರೆ ಒಂದೇ ಆಗೋದಿಲ್ಲ, ಹಂಗಾಗಿ ಇಲ್ಲಿ ಏನು 0. ನೆಕ್ಸ್ಟ್ ಚೌಕದಲ್ಲಿ ಎಷ್ಟು ಬರುತ್ತೆ. ಚೌಕದಲ್ಲಿ ನೋಡಿ, ಇದು 1 ಕರೆಕ್ಟಾ, 2 3 ಇದು 4, ಹೌದಾ, 1 2 3 4. ಹಾಗಾಗಿ ಚೌಕದಲ್ಲಿ ಸಮಮಿತಿ ಅಕ್ಷ ಎಷ್ಟು ಬರ್ತವೆ, 4. ನೆಕ್ಸ್ಟ್ ಆಯತದಲ್ಲಿ ಎಷ್ಟು ಬರುತ್ತೆ ನೋಡ್ತಾ ಹೋಗೋಣ. ಆಯತದಲ್ಲಿ ನೋಡಿ, ಇಲ್ಲೂ ಅಷ್ಟೇ 1 ಮತ್ತು 2 ಬರಲಿಕ್ಕೆ ಸಾಧ್ಯ, 2 ಬರುತ್ತೆ ಮ್ಯಾಕ್ಸಿಮಮ್. ನೆಕ್ಸ್ಟ್ ವಜ್ರಾಕೃತಿಯಲ್ಲಿ ಎಷ್ಟು ಬರುತ್ತೆ ನೋಡಿ, ವಜ್ರಾಕೃತಿಯಲ್ಲಿ 2 ಬರುತ್ತೆ. ಸೊ ಹಾಗಾಗಿ ವಜ್ರಾಕೃತಿಯಲ್ಲೂ ಸಹ 2. ಇನ್ನು ಸಮಾಂತರ ಚತುರ್ಭುಜದಲ್ಲಿ ಎಷ್ಟು ಬರುತ್ತೆ. ಸಮಾಂತರ ಚತುರ್ಭುಜದಲ್ಲಿ ನೋಡಿ, ನಾವು ಹಿಂಗೆ ಹಾಕಿದ್ರೆ ಫೋಲ್ಡ್ ಆಗೋದಿಲ್ಲ ಅದು, ಹಂಗಾಗಿ ಇಲ್ಲಿ 0 ಬರೋದಿಲ್ಲ. ಇನ್ನು ಚತುರ್ಭುಜ ಅಂದರೆ ಯಾವುದೋ ಒಂದು ಆಕೃತಿ ಆಗಿರ್ಬೋದು ನೋಡಿ, ಇದು ಸಹ ಒಂದು ಚತುರ್ಭುಜ. ಸೊ ಈ ಆಕೃತಿಗೆ ಹೋಲಿಸಿದ್ರೆ ಇಲ್ಲಿ ಎಷ್ಟು ಬರುತ್ತೆ, 0 ಬರುತ್ತೆ ಅಂತ. ಇನ್ನು ನಿಯತ ಷಡ್ಭುಜಾಕೃತಿ ಅಂತ ಕೊಟ್ಟಿದ್ದಾರೆ. ಷಡ್ಭುಜಾಕೃತಿ ಅಂದರೆ 6 ಭುಜಗಳನ್ನು ಹೊಂದಿರತಕ್ಕಂಥ ಆಕೃತಿ. ಇಲ್ಲಿ ಎಷ್ಟು ಬರುತ್ತೆ ನೋಡಿ, 1 2 3 4 5 6. ಮತ್ತು ಇಲ್ಲಿ ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಡಿ ನೀವು, ಇಲ್ಲಿಂದ ಆಗಿದೆ. ಹಂಗಾಗಿ ನಿಯತ ಷಡ್ಭುಜಾಕೃತಿಯಲ್ಲಿ ಎಷ್ಟು ಬರುತ್ತೆ, 6 ಸಮಮಿತಿ ರೇಖೆಗಳು ಬರ್ತವೆ ಅಂತ. ಇನ್ನು ವೃತ್ತದಲ್ಲಿ ನೋಡಿ, ಅಸಂಖ್ಯಾತ ಹೇಳ್ಬೋದು, ಅಸಂಖ್ಯಾತ, ಹೌದಾ, ನೀವು ಇನ್ನೂ ಬಹಳಷ್ಟು ಹಾಕ್ಬೋದು. ಹಾಗಾಗಿ ಅಸಂಖ್ಯಾತ ಅಂದರೆ ಪರಿಮಿತಿನೇ ಇಲ್ದಂಗೆ ಹಾಕ್ಬೋದು, ಅಪರಿಮಿತ ಅಂತ. ಇನ್ನು 8ನೇ ಅಕ್ಷರ, ಇಂಗ್ಲೀಷ್ ವರ್ಣಮಾಲೆಯ ಯಾವ ಅಕ್ಷರಗಳಿಗೆ ಪ್ರತಿಫಲನ ಸಮಮಿತಿ ಇದೆ. ದರ್ಪಣ ಪ್ರತಿಫಲನಕ್ಕೆ ಸಂಬಂಧಿಸಿದ ಪ್ರತಿಫಲನ ಅಂತ ಕೊಟ್ಟಿದ್ದಾರೆ. ಲಂಬ ದರ್ಪಣ ಅಂತಂದರೆ ನಾವೇನು ಕನ್ನಡಿಯಲ್ಲಿ ನೋಡ್ಕೊತೀವಲ್ಲ, ಕನ್ನಡಿಯಲ್ಲಿ ನೋಡ್ಕೊಂಡಾಗ ಯಾವ ಇಂಗ್ಲೀಷ್ ಅಕ್ಷರಗಳು ಸೇಮ್ ಇರ್ತವೆ ಅಂತ. ಇದು ಅಡ್ಡ ದರ್ಪಣ ಅಂತಂದರೆ ನೀರಲ್ಲಿ ನೋಡಿದಾಗ ಅಂತ. ಇದು ಅಡ್ಡ ಮತ್ತು ಲಂಬ ಎರಡರಲ್ಲೂ ಸಹ ಸೇಮ್ ಯಾವಿರ್ತವೆ ಅಂತ. ಈಗ ಫಸ್ಟ್ ನೋಡೋಣ. ಲಂಬ ದರ್ಪಣದಲ್ಲಿ ನೋಡಿ, ಈ ಲಂಬ ದರ್ಪಣದಲ್ಲಿ ಎ ಇರೋದು ಏನೇ ಕಾಣುತ್ತೆ. ಅಂದರೆ ನಾವು ಕನ್ನಡಿಯಲ್ಲಿ ಈ ಅಕ್ಷರಗಳನ್ನು ತೆಗೆದುಕೊಂಡೋಗಿ ನೋಡಿದಾಗ ಅದರಲ್ಲಿ ಎ ಇರೋದು ಏನೇ ಕಾಣುತ್ತೆ, ಎಚ್ ಇರೋದು ಹೆಚ್ಚೇ ಕಾಣುತ್ತೆ, ಐ ಇರೋದು ಐಯೇ ಕಾಣುತ್ತೆ, ಎಮ್ ಇರೋದು ಎಮ್ಮೆ ಕಾಣುತ್ತೆ, ಓ ಇರೋದು ಓ ಕಾಣುತ್ತೆ. ಪಾರ್ಶ್ವ ವಿಪರ್ಯಾಯ ಆಗೋದಿಲ್ಲ ಇಲ್ಲಿ ಅಂತ. ಟಿ ಇರೋದು ಟಿ, ಏಕೆಂದರೆ ಸಮಮಿತಿ ಇರುತ್ತೆ ಇಲ್ಲಿ, ಎಕ್ಸಾಕ್ಟು ಸಮಮಿತಿ ಇರ್ತಕ್ಕಂಥ ಅಕ್ಷರಗಳು ಅಂತ. ಇನ್ನು ಅಡ್ಡ ದರ್ಪಣ ಅಂತಂದರೆ ನೀರಲ್ಲಿ ನಾವು ಮುಖ ನೋಡಿಕೊಂಡಾಗ ಅಂತ, ನೀರಲ್ಲಿ ನಮ್ಮ ಪ್ರತಿಬಿಂಬ ನೋಡಿಕೊಂಡಾಗ ಅಂತ. ಅವಾಗ ಯಾವ ಅಕ್ಷರ ಸೇಮ್ ಇರ್ತವೆ ಅಂತ ನೋಡೋದಾದರೆ, ಇನ್ನು ಇಲ್ಲಿ ಬರ್ತಾವೆ ಅಕ್ಷರ ಯುಗೆ ಯು, ವಿಗೆ ವಿ, ಡಬ್ಲ್ಯೂಗೆ ಡಬ್ಲ್ಯೂ, ಎಕ್ಸ್ಗೆ ಎಕ್ಸು, ವೈಗೆ ವೈ, ಇವು ಸಹ ಲಂಬ ದರ್ಪಣ ಬರುತ್ತೆ. ಇನ್ನು ಅಡ್ಡ ದರ್ಪಣದಲ್ಲಿ ನೋಡಿರಿ, ಬಿ ಅಕ್ಷರ ನಾವು ನೀರಲ್ಲಿ ನೋಡಿದ್ರೆ ಹಂಗೆ ಕಾಣುತ್ತೆ, ಸಿ ಹಂಗೆ ಕಾಣುತ್ತೆ, ಡಿ ಡಿನೇ ಕಾಣುತ್ತೆ, ಇ ಇನೇ ಕಾಣುತ್ತೆ, ಎಚ್ ಎಚ್ಚೇ ಕಾಣುತ್ತೆ, ಐ ಐನೇ ಕಾಣುತ್ತೆ, ಓ ಓನೇ ಕಾಣುತ್ತೆ, ಎಕ್ಸು ಎಕ್ಸೇ ಕಾಣುತ್ತೆ ಅಲ್ವಾ. ಈಗ ಅಡ್ಡ ಮತ್ತು ಲಂಬ ದರ್ಪಣ ಎರಡರಲ್ಲೂ ಸಮಮಿತಿ ಹೊಂದಿರತಕ್ಕಂಥ ಅಕ್ಷರಗಳು ಯಾವುವು ಅಂತಂದರೆ ನಾವು ಇಲ್ಲಿ ಕಂಪೇರ್ ಮಾಡ್ಕೊಂಬಿಟ್ರೆ ಗೊತ್ತಾಗ್ಬಿಡುತ್ತೆ, ಹೌದಾ. ಯಾವ್ಯಾವಿದ್ದಾವೆ ಇಲ್ಲಿ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ಯಾವ ನೋಡಿರಿ, ಇಲ್ಲಿ ಹೆಚ್ಚಿದೆ ನೋಡಿ, ಇಲ್ಲಿ ಹೆಚ್ಚಿದೆ, ಆಮೇಲೆ ಇಲ್ಲೂ ಸಹ ಹೆಚ್ಚಿದೆ, ಹೌದಾ. ಇಲ್ಲಿ ಐ ಇದೆ, ಇಲ್ಲೂ ಐ ಇದೆ. ಓ ನೋಡಿ, ಇಲ್ಲೂ ಓ ಇದೆ, ಇಲ್ಲೂ ಓ ಇದೆ. ಎಕ್ಸ್, ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಅಂದರೆ ಅಡ್ಡ ಮತ್ತು ಲಂಬ ದರ್ಪಣ ಎರಡರಲ್ಲೂ ಸಹ ಸಮಮಿತಿ ಹೊಂದಿರತಕ್ಕಂಥ ಚಿತ್ರ ಬರ್ತವೆ ಅಂತ ಈ ಅಕ್ಷರಗಳದ್ದು. ಇನ್ನು 9ನೇ ಲೆಕ್ಕ, ಸಮಮಿತಿ ರೇಖೆಯನ್ನು ಹೊಂದಿಲ್ಲದ ಆಕೃತಿಗಳಿಗೆ 3 ಉದಾಹರಣೆ ನೀಡಿ ಅಂತ ಕೊಟ್ಟಿದ್ದಾರೆ. ಮೊದಲನೇದು ಚತುರ್ಭುಜ ಕೊಡ್ಬೋದು ನಾವು, ಹೌದಾ. ಚತುರ್ಭುಜದ ಆಕೃತಿ ಯಾವ್ದಾದ್ರು ಬರೀ ನೋಡ್ರಿ, ಇದರಲ್ಲಿ ಸಮಮಿತಿ ಅಕ್ಷ ಬರೋದಿಲ್ಲ ಅಂತ. ನೆಕ್ಸ್ಟ್ ಎರಡನೇದು ಸಮಾಂತರ ಚತುರ್ಭುಜ, ಇದು ಸಹ ಏನಾಗುತ್ತೆ, ಸಮಮಿತಿ ಆಗಿಲ್ಲ ಅಂತ. ನೆಕ್ಸ್ಟ್ ಕೊನೆಯದಾಗಿ ಅಸಮಬಾಹು ತ್ರಿಭುಜದಲ್ಲೂ ಸಹ ಸಮಮಿತಿ ಅಕ್ಷ ಬರೋದಿಲ್ಲ ಅಂತ. ನೆಕ್ಸ್ಟ್ 10ನೇ ಲೆಕ್ಕ, ಮುಂದಿನವುಗಳ ಸಮಮಿತಿ ರೇಖೆಯನ್ನು ಬೇರೆ ಯಾವ ರೀತಿ ಹೆಸರಿಸ್ಬೋದು ಅಂತ. ಸಮದ್ವಿಬಾಹು ತ್ರಿಭುಜದ ಈ ಸಮಮಿತಿ ಅಕ್ಷ ಇದೆಯಲ್ಲ ಅಥವಾ ರೇಖೆ ಇದೆಯಲ್ಲ, ಅದಕ್ಕೆ ಏನಂತ ಕರೀತಾರೆ ಅಂತ ನೋಡಿ. ಈ ಸಮದ್ವಿಬಾಹು ತ್ರಿಭುಜದ ಸಮಮಿತಿ ರೇಖೆಯನ್ನು ಮಧ್ಯರೇಖೆ ಅಥವಾ ಇದನ್ನು ತ್ರಿಭುಜದ ಎತ್ತರ ಅಂತಲೂ ಕರೀತಾರೆ. ಇನ್ನು ವೃತ್ತದ್ದು ನಮಗೆ ಗೊತ್ತಿದೆ, ವೃತ್ತದ ಸಮಮಿತಿ ರೇಖೆಯನ್ನು ವ್ಯಾಸ ಅಂತ ಕರೀತಾರೆ, ಹೌದಾ. ವ್ಯಾಸ ಅಂತ ಕರೀತಾರೆ ನೋಡಿ.
ವ್ಯಾಸ ನೋಡಿರಿ, ಪರದೆಯ ಈ ಭಾಗದಿಂದ ಈ ಭಾಗಕ್ಕೆ ಹೋಗುತ್ತಲ್ಲ, ಇದು ಸಮಮಿತಿ ಅಕ್ಷನೂ ಸಹ ರೇಖೆನೂ ಸಹ ಹೌದು ಮತ್ತು ಇದರ ವ್ಯಾಸನೂ ಸಹ ಹೌದು.